Hey there! Is today your first time here? Or maybe your first time in a while? If so, maybe you're wondering exactly who we are and what this church is all about. Well, we'd like you to know that we're a group of ordinary people who are on an amazing journey together, following Christ. Our guide is the Bible because it's the divinely inspired Word of God, and it will never take us in the wrong direction. Along the way, we hope you'll see that we are welcoming and spiritually passionate, and that getting to know you is a big deal to us. We know that the road is rough sometimes, but we'll work really hard to bring you practical and relevant messages to equip and encourage you through life's ups and downs. We want you to know that we care about this community, and we believe that it's our job to make it a better place. So, no matter who you are or where you've been, we're glad you're here with us today, and we hope that you'll join us on our journey, following Christ and living out His plan for us. So, welcome to church. ಬೆಳಗೇಸುವೆ ಬನ್ನಿ ಎನ್ನ ಆತ್ಮಕ್ಕೆ ಬಾಳು ಬೆಳಗೇಸುವೆ ಬನ್ನಿ ಎನ್ನ ಆತ್ಮಕ್ಕೆ ಈರುಳು ತುಂಬಿದ ಬಾಳಿದು ಬನ್ನಿರಿ ಈರುಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ ಬಾಳು ಬೆಳಗೇಸುವೆ ಬನ್ನಿ ಎನ್ನ ಆತ್ಮಕ್ಕೆ ಬಾಳು ಬೆಳಗೇಸುವೆ ಬನ್ನಿ ಎನ್ನ ಆತ್ಮಕ್ಕೆ ತುಂಬಿದ ಬಾಳಿದು ನಲಿಯು ನೀಡ ಬನ್ನಿರಿ ನೋವು ತುಂಬಿದ ಬಾಳಿದು ನಲಿಯು ನೀಡ ಬನ್ನಿರಿ ಬಾಳು ಬೆಳಗೇಸುವೆ ಬನ್ನಿ ಎನ್ನ ಬಾಳು ಬೆಳಗೇಸುವೆ ಬನ್ನಿ ಎನ್ನ ಆತ್ಮಕ್ಕೆ ಆಶರಹಿತ ಬಾಳಿದು ಜೀವ ಕಳೆಯ ತುಂಬಿರಿ ಆಶರಹಿತ ಬಾಳಿದು ಜೀವ ಕಳೆಯ ತುಂಬಿರಿ ಬಾಳು ಬೆಳಗೇಸುವೆ
ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯರೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೆ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ.
ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿಯರೇ. ತಮ್ಮೆಲ್ಲರಿಗೂ ಭಾರತೀಯ ಕ್ರೈಸ್ತ ಸಭೆಯಾಗಿ ಕನ್ನಡ ಆರಾಧನೆಗೆ ಸುಸ್ವಾಗತಿಸುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರನ್ನು ಕೊಂಡಾಡುವ ಹಾಗೆ ದಾವೀದನು ಬರೆದ ಕೀರ್ತನೆ 104ನೇ ಅಧ್ಯಾಯ 1-4 ವಚನ ಓದಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು. ಪ್ರಭಾವ ಮಾತುಗಳಿಂದ ಭೂಷಿತನಾಗಿದ್ದಿ, ಬೆಳಕನ್ನು ವಸ್ತ್ರದಂತೆ ಹೊತ್ತುಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಎತ್ತು ಹರಡಿದ್ದಿ, ಜಲರಾಶಿಗಳ ಮೇಲೆ ಉತ್ಪರಿಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿಯೂ ಮಾಡಿಕೊಂಡಿದ್ದಿ, ವಾಯುವಿನ ರೆಕ್ಕೆಗಳ ಮೇಲೆ ಸಂಚರಿಸಿದ್ದಿ, ಗಾಳಿಗಳನ್ನು ನಿನ್ನ ದೂತನಾಗಿಯೂ ಅಗ್ನಿ ಜ್ವಾಲೆಯನ್ನು ನಿನ್ನ ಸೇವಕನಾಗಿ ಮಾಡಿಕೊಂಡಿದ್ದಿ. ಆಮೆನ್. ಸಹೋದರ ಸಹೋದರಿಯರೇ, ಇಲ್ಲಿ ದಾವೀದನೇ ಹೇಳ್ತದಾನೆ, ತನ್ನ ಮನಸ್ಸಿಗೆ ಹೇಳ್ತದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ. ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿಗೆ ಹೇಳ್ಕೊಳ್ಳೋಣ, ನಮ್ಮ ಮನಸ್ಸನ್ನು ದೇವರನ್ನು ಕೊಂಡಾಡು ಎಂಬುದಾಗಿ. ನೋಡುವಾಗ ನಾವು ಆರಾಧಿಸುವಂತ ದೇವರು ಎಷ್ಟು ಭಯಂಕರವಾಗಿರುವಂತ ದೇವರು, ಎಷ್ಟು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ನೋಡುವಾಗ ಈ ಸೃಷ್ಟಿಯನ್ನು ಆತನ ಮಹಿಮೆಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ನೋಡುವಾಗ ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಾರೆ, ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಾರೆ, ಜಲರಾಶಿಗಳ ಮೇಲೆ ಸಂಚರಿಸುವ ದೇವರಾಗಿದ್ದಾರೆ, ಮೋಡಗಳನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾರೆ, ಗಾಳಿಯನ್ನು ತನ್ನ ದೂತನಾಗಿ ಮಾಡಿಕೊಂಡಿದ್ದಾರೆ. ನೋಡುವಾಗ ಅಗ್ನಿ ಜ್ವಾಲೆಯು ತನ್ನ ಸೇವಕನಾಗಿ ಮಾಡಿಕೊಂಡಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಿದ್ದೇವೆ. ಸಹೋದರ ಸಹೋದರಿಯರೇ, ನಾವು ಆರಾಧಿಸುವಂತ ದೇವರು ತುಂಬಾ ಪರಾಕ್ರಮಿಯಾದ ದೇವರು. ಆತನಿಗೆ ಎಲ್ಲ ಒಂದು ಆತನ ಅಧೀನದಲ್ಲಿದೆ, ಎಲ್ಲ ಕೂಡ ಆತನ ಮಾತನ್ನು ಕೇಳ್ತದೆ. ನಾವು ಆರಾಧಿಸುವ ದೇವರು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತ ದೇವರು. ನಾವು ಆತನನ್ನು ಆರಾಧಿಸುವಾಗ ಸಂತೋಷವಾಗಿ ಆರಾಧಿಸೋಣ. ಸಹೋದರ ಸಹೋದರಿಯರೇ, ಪ್ರೀತಿಯ ಸಹೋದರಿಯರೇ, ಈ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ನಮ್ಮ ದೇವರು ಎಷ್ಟು ದೊಡ್ಡವರು ಅಂತ ನೋಡಬಹುದು. ಅನೇಕ ವಿಷಯದಲ್ಲಿ ನಾವು ನಮ್ಮ ಚಿಂತೆಗಳಿಂದ ನಾವು ದೇವರು ಎಷ್ಟು ದೊಡ್ಡವರು ಅಂತ ನಾವು ನೋಡೋದಿಲ್ಲ. ಬಟ್ ಈ ವಾಕ್ಯದಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ನಮ್ಮ ದೇವರು ಎಷ್ಟು ದೊಡ್ಡವರು ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಾವು ನಮ್ಮ ಚಿಂತೆ ಭಾರವನ್ನು ಆತನ ಮೇಲೆ ಹಾಕಿ ನಾವು ಪೂರ್ಣ ಹೃದಯದಿಂದ ದೇವರನ್ನ ಆರಾಧಿಸೋಣ. ಆಮೆನ್. ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮಗೆ ದೇವರ ಸಂದೇಶ, ದೇವ ಸಹೋದರ ನಮಗೆ ಕೊಡಲಿದ್ದಾರೆ. ನಾವು ನಮ್ಮ ಹೃದಯಗಳನ್ನು ಬಿಚ್ಚಿ ದೇವರ ವಾಕ್ಯ ನಾವು ಸ್ವೀಕಾರ ಮಾಡೋಣ. ಈ ಕೂಟವನ್ನು ಪ್ರಾರಂಭಿಸುವ ಹಾಗೆ ಪ್ರಾರ್ಥಿಸಿ ದೇವರ ಹಸ್ತಕ್ಕೆ ಒಪ್ಪಿಸೋಣ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಪರಿಶುದ್ಧನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಕೊಂಡಾಡುತ್ತೇವೆ ದೇವರೇ. ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ ದೇವರೇ. ನೀವು ಸರ್ವೋತ್ತಮನಾದ ದೇವರು, ತಂದೆ ರಕ್ಷಕ. ಅಪ್ಪ, ನಿಮ್ಮ ಮುಂದೆ ಸೃಷ್ಟಿ ಕೂಡ ದೇವರೇ ನಿಮ್ಮ ಮಾತನ್ನು ಕೇಳ್ತದ ರಕ್ಷಕ. ನೀವು ಉತ್ತಮವಾಗಿರುವ ದೇವರು ರಕ್ಷಕ. ನೀವು ಸರ್ವಶಕ್ತನಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ದೇವರೇ. ಈ ಮುಂಜಾನೆ ವೇಳೆಯಲ್ಲಿ ರಕ್ಷಕ ನಮ್ಮೆಲ್ಲರನ್ನು ಆಶೀರ್ವದಿಸು ದೇವರೇ. ನಾವು ಎಲ್ಲರೂ ಕೂಡ ನಿಮ್ಮ ನಾಮ ಮಹಿಮೆಗೋಸ್ಕರ ಕೊಂಡಾಡೋದಕ್ಕೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ವಿಶೇಷವಾಗಿ ವಾಕ್ಯ ಹೇಳುವಂತ ಸಹೋದರನ ಆಶ್ರಯಿಸು. ಅವರ ಮುಖಾಂತರ ನೀವು ಮಾತನಾಡಿದ್ದೇವ್ರೆ. ನಾವೇನೆಲ್ಲ ಕಲಿಬೇಕಾಗಿದ್ದೇವ್ರೆ, ನಮಗೆ ಕಲಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ರಕ್ಷಕ. ದೇವರೇ, ಏನೆಲ್ಲ ನಾವು ಮಾಡ್ತಾ ಇದ್ದೇವ್ರೆ, ನೀವೇ ಸಹಾಯಕನಾಗಿ ನಡೆಸಿರಿ. ಈ ಕೂಟಕ್ಕೆ ಆದಿಯು ಅಂತ್ಯವು ಮಧ್ಯಸ್ಥಿಕೆಂಬುದಾಗಿ ಯೇಸುವಿನ ಪ್ರೀತಿ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್.
ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ ಕೈಯ ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ ಹಾಲೆಲೂಯಾ 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 ಹಾಲೆಲೂಯಾ. ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದನು ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದನು ಬಂದನೇಸು ಕರ್ತನು ನೋವನೆಲ್ಲ ಕಳೆದನು ಬಂದನೇಸು ಕರ್ತನು ನೋವನೆಲ್ಲ ಕಳೆದನು ಹಾಲೆಲೂಯಾ 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 ಹಾಲೆಲೂಯಾ. ಶ್ರುತಿಗಳಲ್ಲಿ ಇರುವನು ಶ್ರುತಿಗೆ ಕಿವಿಯ ಕೊಡುವನು ಶ್ರುತಿಗಳಲ್ಲಿ ಇರುವನು ಶ್ರುತಿಗೆ ಕಿವಿಯ ಕೊಡುವನು ಪಾಪವನ್ನು ಶಂಸಿಯವನು ಪಾಪಿಯನ್ನು ಸೆಳೆದನು ಪಾಪವನ್ನು ಶಂಸಿಯವನು ಪಾಪಿಯನ್ನು ಸೆಳೆದನು ಹಾಲೆಲೂಯಾ 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 ಹಾಲೆಲೂಯಾ. ಶುದ್ಧವಾದ ಹೃದಯದಿ ಕೀರ್ತನೆಗಳ ಹಾಡಲು ಶುದ್ಧವಾದ ಹೃದಯದಿ ಕೀರ್ತನೆಗಳ ಹಾಡಲು ಶಾಂತಿಯನ್ನು ಕೊಟ್ಟನು ರಕ್ಷಣೆಗೆ ನಿಂತನು ಶಾಂತಿಯನ್ನು ಕೊಟ್ಟನು ರಕ್ಷಣೆಗೆ ನಿಂತನು ಹಾಲೆಲೂಯಾ 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 ಹಾಲೆಲೂಯಾ. ಕೈಯ ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ ಕೈಯ ತಟ್ಟಿ ಹಾಡಿರಿ ಕರ್ತನ ಸ್ತುತಿಸಿರಿ ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡಿರಿ ಹಾಲೆಲೂಯಾ 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 ಹಾಲೆಲೂಯಾ. ಪ್ರೀತಿಯ ಸಹೋದರರೇ ಸಹೋದರಿಯರೇ ಮತ್ತು ಗೆಳೆಯರೇ, ನಿಮ್ಮೆಲ್ಲರ ಜೊತೆಯಲ್ಲಿ ದೇವರನ್ನ ಆರಾಧನೆ ಮಾಡಕ್ಕೆ ನಾನು ದೇವರಿಗೆ ಬಹಳ ಕೃತಜ್ಞತೆಯಾಗಿದ್ದೇನೆ. ಕಳೆದ ವಾರಗಳಿಂದ ನಾವು ರೂತ್ ಪುಸ್ತಕದಿಂದ ಕಲಿತಿದ್ದೇವೆ. ಈಗಾಗಲೇ 3 ಅಧ್ಯಾಯಗಳಿಂದ ಕಲಿತಿದ್ದೇವೆ. ಈ ದಿನ ನಾವು ಅಧ್ಯಾಯ 4ರಿಂದ ಕಲಿಯೋಣ. ಆ ಒಂದು ಸಮಯದಲ್ಲಿ, ಆ ಒಂದು ರೂತಳ ಸಮಯದಲ್ಲಿ, ನಯೋಮಿಯ ಸಮಯದಲ್ಲಿ, ಆ ಇಸ್ರೇಲಿನ ಜನರ ಆ ಒಂದು ದೇಶದ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ನಾವು ಈ ವಚನದ ಮೂಲಕ ಗಮನಿಸ್ತೇವೆ. ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 25ನೇ ವಚನ. ಆ ಕಾಲದಲ್ಲಿ ಇಸ್ರೇಲರೊಳಗೆ ಅರಸನಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಸೊ ಇಲ್ಲಿ ನಾವು ನೋಡೋದಾದ್ರೆ, ಆ ಒಂದು ಕಾಲದಲ್ಲಿ ನವಮಿ ಮತ್ತು ಆ ಒಂದು ರೂತಳ ಕಾಲದಲ್ಲಿ ನಾವು ನೋಡ್ತೇವೆ ಹೇಗೆ ಜನರಿಗೆ ದೇವರ ಮೇಲೆ ಭಯ ಇರಲಿಲ್ಲ. ಯಾರು ಕೂಡ ಮೋಶೆಯ ಆಜ್ಞಾ ವಿಧಿಗಳನ್ನ ಪಾಲಿಸುತ್ತಿರಲಿಲ್ಲ. ಸೊ ಇಲ್ಲಿ ಇಸ್ರೇಲಿನ ಒಂದು ಕತ್ತಲೆಯ ಸಮಯವನ್ನು ನಾವು ಗಮನಿಸ್ತೇವೆ. ಆದರೂ ಈ ಸಮಯದಲ್ಲಿ ಜನ ಈ ರೀತಿ ಇರುವಾಗ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ, ನವಮಿ, ರೂತಳು ಮತ್ತು ಬೋವಾಜನು ಅವರು ಹೇಗೆ ನಡ್ಕೊಂಡ್ರು, ಅವರ ಹೃದಯ ಹೇಗಿತ್ತು, ಅವರು ಹೇಗೆ
ದೇವರಿಗೆ ಭಯಪಟ್ಟು ತನ್ನ ಮೋಶೆಯ ಆಜ್ಞಾವಿಧಿಗಳನ್ನ ಕೈಗೊಂಡ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ನಾವು ಗಮನಿಸಬೇಕಾದ ಒಂದು ವಿಷಯ ಅಂದ್ರು ನಾವಿಲ್ಲಿ ನೋಡೋದಾದ್ರೆ, ಮೊದಲನೇ ಅಂಶ, ನಿಜವಾದ ವಿಮೋಚಕ ಎದ್ದು ನಿಲ್ಲುವುದು. ರೂತಳು 4ನೇ ಅಧ್ಯಾಯ 1-2. ಬೋವಜನು ಹೋಗಿ ಊರು ಬಾಗಲಲ್ಲಿ ಕೂತನು. ತಾನು ಹೇಳಿದ್ದ ಸಮೀಪ ಬಂಧುವು ಆ ಮಾರ್ಗವಾಗಿ ಹೋಗುತ್ತಿರುವುದನ್ನು ಕಂಡು ಅವನನ್ನು, ಎಲ್ಲ ಅಪ್ಪ, ಇತ್ತ ಬಂದು ಕೂತುಕೋ ಎಂದು ಕರೆಯಲು ಅವನು ಬಂದು ಕೂತುಕೊಂಡನು. ಇದಲ್ಲದೆ ಅವನು ಊರಿನ ಹಿರಿಯರಲ್ಲಿ 10 ಮಂದಿಯನ್ನು ಕರೆದಾಗ ಅವರು ಬಂದು ಕೂತುಕೊಂಡರು. ಸೊ ಇಲ್ಲಿ ನಾವು ಗಮನಿಸೋದು, ಹೋದ ವಾರ ಏನ್ ಗಮನಿಸಿದ್ವಿ? ಬೋವಾಜ್ ಹೇಳ್ದ ರೂತಳಿಗೆ, ನೀನು ಹೋಗು, ಮೋಶೆಯ ನ್ಯಾಯ ವಿಧಿ ಪ್ರಕಾರ ಏನ್ ಮಾಡಬೇಕೋ ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿ ರೂತನ ಕಳಿಸ್ದ. ಅದಾದ ನಂತರ ನಾವಿಲ್ಲಿ ನೋಡ್ತೇವೆ, ಊರು ಬಾಗಲಲ್ಲಿ ಹೋಗ್ತಾನೆ ಬೋವಾಜ. ಯಾಕೆ ಊರು ಬಾಗಲು ಅಂತ ನೋಡೋದಾದ್ರೆ, ಊರು ಬಾಗಲು ಆ ಒಂದು ಸ್ಥಳದ ಬಹಳ ವಿಶೇಷವಾದ ಒಂದು ಸ್ಥಳವಾಗಿತ್ತು. ಅದು ವಾಣಿಜ್ಯಮಯವಾಗಿ ಅನೇಕ ವಿಷಯಗಳನ್ನು ಕೊಂಡ್ಕೊಳ್ಳೋದು, ತಗೊಳ್ಳೋದು ಮತ್ತು ಅನೇಕ ಮುಖ್ಯವಾದ ವಿಷಯಗಳು ಮತ್ತು ಮುಖ್ಯವಾದ ಜನರನ್ನ ಭೇಟಿ ಆಗ್ಲಿಕ್ಕೆ ಆ ಒಂದು ಊರು ಬಾಗಲು ಬಹಳ ಮುಖ್ಯವಾದ ಒಂದು ಸ್ಥಳವಾಗಿತ್ತು. ಸೊ ಬೋವಜನಿಗೆ ಗೊತ್ತಿತ್ತು, ಈ ಸ್ಥಳದಲ್ಲಿ ನಾನು ಹೋದ್ರೆ ಅನೇಕ ಜನರನ್ನ ನಾನು ಪತ್ತೆ ಹಚ್ಚಿ ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಏನೆಲ್ಲ ನಾನು ಮೋಶೆಯ ಆಜ್ಞಾವಿಧಿಗಳ ಮಾಡ್ಬೇಕೋ ನಾನು ಮಾಡಕ್ಕೆ ಬಹಳ ಸುಲಭ ಆಗತ್ತೆ ಅಂತ ಅವನು ನೆನೆಸ್ಕೊಂಡು ಅಲ್ಲಿ ಊರು ಬಾಗಿಲಿಗೆ ಹೋಗ್ತಾನೆ. ಅಲ್ಲಿ ತನ್ನ ಸಮೀಪ ಬಂಧುವನ್ನ ಕರೀತಾನೆ ಮತ್ತು 10 ಹಿರಿಯರನ್ನ ಕೂಡ ಕರೆಯುವುದನ್ನ ನಾವು ನೋಡ್ತಾನೆ. ಅಲ್ಲಿ ನಾವು ನೋಡೋದಾದ್ರೆ ಎಷ್ಟೊಂದು ಬಹಳ ಅದ್ಭುತವಾಗಿ ಜ್ಞಾನ ಉಳ್ಳವನಾಗಿ ಬೋವಾಜು ಹೇಗೆ ಆ ಒಂದು ವಿಷಯವನ್ನ ಪ್ರಾರಂಭ ಮಾಡ್ತಾನೆ ಅನ್ನೋದು ಬಹಳ ಅದ್ಭುತವಾಗಿದೆ. ಸ್ಟಾರ್ಟಿಂಗ್ಗೆ ಅವನು ಹೇಳಿಲ್ಲ, ನೋಡಪ್ಪ ಈ ತರ ಒಂದು ವಿಧವೆ ಇದ್ದಾಳೆ, ನೀನು ಮದುವೆ ಆಗ್ಬೇಕು ಅಂತ ಹೇಳಿಲ್ಲ. ಅದ್ರ ಬದಲಾಗಿ ಆ ಒಂದು ಸಮೀಪ ಬಂಧುಗೆ ಬೋವಾಜ್ ಹೇಳಿದ್ದೇನೆಂದ್ರೆ, ನವಮಿ ಅಂದ್ರೆ ಎಲಿಮೆಲೆಕ, ಆ ಒಂದು ನವಮಿಯ ಗಂಡನ ಒಂದು ಆಸ್ತಿ ಇದೆ, ಅದನ್ನ ನೀನು ಕೊಂಡ್ಕೊಳ್ಳಕ್ಕೆ ತಯಾರ ಅಂತ ಆ ಒಂದು ಸಮೀಪ ಬಂಧುವನ್ನ ಕೇಳಿದ ತಕ್ಷಣ ಅದ್ರ ಜೊತೆಯಲ್ಲಿ ನೀನು ಕೊಂಡ್ಕೊಳ್ಳೋದಾದ್ರೆ ಅದರ ಜೊತೆಯಲ್ಲಿ ನೀನು ಎಲಿಮೆಲೆಕನಿಗೆ ಸೇರಿದ ಆ ಒಂದು ಸೊಸೆ, ಆ ಒಂದು ವಿಧವೆಯನ್ನು ಕೂಡ ನೀನು ಮದುವೆ ಆಗ್ಬೇಕಾಗತ್ತೆ ಅಂತ ಕೂಡ ವಿವರಿಸ್ತ. ಸೊ ಇಲ್ಲಿ ರೂತಳು 4ನೇ ಅಧ್ಯಾಯ 6ನೇ ವಚನದಲ್ಲಿ ಆ ಸಮೀಪ ಬಂದು, ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನು, ಆ ಬಾಧ್ಯತೆಯನ್ನು ನೀನೇ ವಹಿಸಿಕೋ, ನನ್ನಿಂದಾಗದು ಅಂದನು. ಸೊ ಇಲ್ಲಿ ನೋಡೋದಾದ್ರೆ ಅವನಿಗೆ ಪ್ರಾರಂಭದಲ್ಲಿ ಆ ಒಂದು ಆಸ್ತಿನ ಕೊಂಡ್ಕೋಬೇಕು ಅಂತ ಆಸೆ ಆಗುತ್ತೆ. ಆದ್ರೆ ಅದ್ರ ಜೊತೆಯಲ್ಲಿ ರೂತಳನ್ನು ಕೂಡ ಮದುವೆ ಆಗ್ಬೇಕು ಅಂತ ಒಂದು ವಿಷಯ ತಿಳಿಸುವಾಗ ಇದು ನನ್ನ ಕೈಲಾಗಲ್ಲ ಅಂತ ಹಿಂಜರಿತಾನೆ. ಕಾರಣ ಏನಂದ್ರೆ, ಹಿಂಜರಿಯ ಒಂದು ಕಾರಣ ಏನಂದ್ರೆ, ಅಕಸ್ಮಾತ್ ಆಗಿ ಅವನು ಮದುವೆ ಆಗಿ ರೂತಳಿಗೆ ಮಗ ಏನಾದ್ರೂ ಹುಟ್ಟಿದ್ರೆ ತನಗಿರುವ ಒಂದು ಆಸ್ತಿಯನ್ನ ಎಲಿಮೆಕನ ಒಂದು ಆಸ್ತಿಗೆ ಸೇರುತ್ತಲ್ಲ ಅಂತ ಅನ್ಕೊಂಡು ಅವನು ಈ ಒಂದು ವಿಷಯವನ್ನ ನಿರಾಕರಿಸಿದ ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಖಂಡಿತವಾಗ್ಲೂ ಸುಮಾರು ಸಮಯದಲ್ಲಿ ನಮಗೆ ಒಳ್ಳೆಯದು ಮಾತ್ರನೇ ಬೇಕು, ಆದ್ರೆ ಅದರಿಂದ ಬರುವಂತ ಒಂದು ಕೆಟ್ಟ ವಿಷಯಗಳು ನಮಗೆ ಬೇಕಾಗಿಲ್ಲ. ಉದಾಹರಣೆಗೆ ನಮಗೆ ಗಂಡ ಮತ್ತು ಹೆಂಡತಿ ಬರುವಾಗ ಅವರಲ್ಲಿರುವ ಅನೇಕ ಒಳ್ಳೆ ಗುಣಗಳು ನಾವು ಬಯಸ್ತೇವೆ.
ಅವರು ನೋಡಕ್ಕೆ ಸುಂದರವಾಗಿರಬಹುದು, ಬುದ್ಧಿವಂತರಾಗಿರಬಹುದು, ಒಳ್ಳೆ ಗುಣ ಇರಬಹುದು. ಬಟ್ ಆದ್ರೆ ನಾವು ಅವರ ಜೊತೆಯಲ್ಲಿ ಬರುವಂತ ಅನೇಕ ಬಲಹೀನತೆಗಳನ್ನು ಸಹಿಸಿಕೊಳ್ಳುವುದಿಲ್ಲ. ಅಂದ್ರೆ ಒಳ್ಳೆ ವಿಷಯಗಳ ಜೊತೆಯಲ್ಲಿ ಕೆಲವು ವಿಷಯಗಳು ಬಲಹೀನತೆಗಳು ಬರುತ್ತೆ. ಆದ್ರೆ ಅದನ್ನ ತಗೊಳ್ಳಕ್ಕೆ ನಾವು ಇಷ್ಟಪಡಲ್ಲ. ಅಂದ್ರೆ ಇಲ್ಲಿ ನಾವು ಯೋಬನು 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಗಮನಿಸೋದಾದ್ರೆ, ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತೀ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಸೊ ಇಲ್ಲಿ ಯೋಬನ ಒಂದು ಹೃದಯವನ್ನು ನಾವು ಗಮನಿಸ್ತೇವೆ. ಯೋಬನಿಗೆ ದೇವರ ಮೇಲೆ ಅಪಾರವಾದ ಒಂದು ಭರವಸೆ ಇತ್ತು. ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತೇವೆ, ಯೋಬನ ಹೆಂಡತಿ ಹೇಳಿದ್ಲು, ಇಷ್ಟೆಲ್ಲಾ ಕಷ್ಟಗಳನ್ನು ನೀನು ಅನುಭವಿಸಿ ಬದುಕಿರೋದಾದ್ರೂ ಯಾಕೆ, ಹೋಗಿ ಸಾಯಿ, ಆತ್ಮಹತ್ಯೆ ಮಾಡ್ಕೋ ಅಂತ ಆ ಒಂದು ಯೋಬನ ಹೆಂಡತಿ ಅವನಿಗೆ ಹೇಳಿದಾಗ, ಯೋಬನ ಉತ್ತರವು ಹೀಗೆ ಇರುತ್ತದೆ: ದೇವರಿಂದ ನಾವು ಒಳ್ಳೆಯದನ್ನ ಮಾತ್ರ ಎದುರು ನೋಡ್ಬೇಕಾ, ಕೆಟ್ಟದ್ದು ನಾವು ಬರುವಾಗ ನಾವು ವಿಶ್ವಾಸವನ್ನ ಕಳೆದುಕೊಳ್ಬೇಕಾ ಅನ್ನೋ ಒಂದು ಮಾತನ್ನ ಇಲ್ಲಿ ಯೋಬನು ತನ್ನ ಹೆಂಡತಿಗೆ ಹೇಳೋದನ್ನ ನಾವು ನೋಡ್ತೇವೆ. ಅಂದ್ರೆ ಯಾರಿಗೆ ಮೊದಲ ಸ್ಥಾನ ಯಾರಿಗೆ ಕೊಡಬೇಕು ಅಂತೆಲ್ಲ ನಾವು ಗಮನಿಸ್ತೇವೆ. ಸೊ ಇಲ್ಲಿ ಪರೀಕ್ಷೆ ಇಬ್ಬರಿಗೂ ಇತ್ತು, ಸಮೀಪ ಬಂಧುವಿಗೂ ಮತ್ತು ರೂತಳೆಗೂ ಇತ್ತು. ಆ ಸಮೀಪ ಬಂಧುವಿಗೆ ಒಂದು ಪರೀಕ್ಷೆ, ಅವನು ಆಸ್ತಿನ ಮಾತ್ರ ಪ್ರೀತಿಸ್ತಾನ, ಅದ್ರ ಜೊತೆಯಲ್ಲಿ ರೂತಳನ್ನು ಮದುವೆ ಆಗಕ್ಕೆ ತಯಾರಾಗಿದ್ದಾನ. ಈ ಒಂದು ಹೃದಯ ಪರೀಕ್ಷೆ ಆಯಿತು. ಅದೇ ಸಮಯದಲ್ಲಿ ರೂತಳಿಗೂ ಕೂಡ ಇವನು ಮದುವೆ ಆಗ್ತಾನ ನನಗೆ ಇಲ್ವಾ, ಅಥವಾ ಬೋaz ನನಗೆ ಮದುವೆ ಆಗ್ತಾನ ಇಲ್ವಾ ಅನ್ನೋದು ಒಂದು ಪರೀಕ್ಷೆ ಕೂಡ ರೂತಳಿಗೆ ಇತ್ತು. ಖಂಡಿತವಾಗ್ಲೂ ಇಲ್ಲಿ ನಾವು ಗಮನಿಸುವಾಗ ದೇವರ ಮೇಲೆ ಭರವಸೆ ಇಡೋದನ್ನ ನಾವು ಗಮನಿಸ್ತೇವೆ. ರೂತಳು ದೇವರು ನೋಡ್ಕೊಂತಾರೆ, ಎಲ್ಲ ದೇವರ ಕೈಯಲ್ಲಿದೆ. ನಾವು ಒಬ್ಬಂಟಿಗರು ಮದುವೆ ಆಗುವಂತ ಸಮಯದಲ್ಲಿ ನಾವು ಏನನ್ನ ನೋಡಿ ಮದುವೆ ಆಗ್ತೇವೆ? ನಮಗೆ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಏನನ್ನ ನೋಡಿ ಮದುವೆ ಆಗ್ತೇವೆ? ಬರೀ ನಾವು ಹೊರಗಿನ ನೋಟವನ್ನು ನೋಡಿ ಮದುವೆ ಆಗ್ತೇವ? ಅವರು ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಸೌಂದರ್ಯತೆ ಆಗಿರ್ಬೋದು, ಅವ್ರಿಗಿಂತೂ ಇರುವಂತ ಆಸ್ತಿಗಳಾಗಿರ್ಬಹುದು, ಈ ತರ ಬೇರೆ ವಿಷಯಗಳನ್ನ ನೋಡಿ ಮಾತ್ರ ಮದುವೆ ಆಗ್ತೇವ? ಅಥವಾ ಅದರ ಬದಲಾಗಿ ಅಥವಾ ಇನ್ನೂ ಹೆಚ್ಚಾಗಿ ನಾವು ಒಳಗಡೆ ಹೋಗಿ ಅವರ ಗುಣಗಳು, ಅವರ ಹೃದಯವನ್ನು ನೋಡ್ತೇವ, ಅವರ ಆತ್ಮೀಯತೆಯನ್ನು ನೋಡಿ ನಾವು ಮದುವೆ ಆಗ್ತೇವ? ಕೆಲವು ಸಮಯದಲ್ಲಿ ನನಗೆ ಕಷ್ಟ ಆಗುತ್ತೆ ಸಹೋದರರು ಅಥವಾ ಸಹೋದರಿ ನೋಡೋದು ಹೊರಗಿನ ನೋಟವನ್ನು. ಖಂಡಿತವಾಗ್ಲೂ ಹೊರಗಿನ ನೋಟ ನಿರಂತರವಾಗಿರುವುದಿಲ್ಲ, ತಾತ್ಕಾಲಿಕವಾಗಿರುತ್ತದೆ. ಖಂಡಿತವಾಗ್ಲೂ ಹೊರಗಿನ ನೋಟವನ್ನು ನೋಡಿ ಮಾತ್ರ ನಾವು ಮದುವೆ ಆಗುವಾಗ ನಾವು ಮುಂದೆ ಅನೇಕ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ. ಅದರ ಬದಲಾಗಿ ದೇವರನ್ನ ನಂಬಿ ಮತ್ತು ನಾವು ಮದುವೆ ಆಗುವಂತಹ ಒಂದು ಜನರ ಆತ್ಮೀಯತೆಯನ್ನ ನೋಡಿ ದೇವರ ಮೇಲೆ ಭರವಸೆ ಇಟ್ಟು ಮದುವೆ ಆಗುವಾಗ ಖಂಡಿತವಾಗ್ಲೂ ದೇವರು ನಮಗೆ ಸಹಾಯ ಮಾಡ್ತಾರೆ. ಮತ್ತು ಸವಾಲುಗಳು ಬರುವಾಗ ಹೇಗೆ ನಾವು ಅದರ ವಿರುದ್ಧ ಹೋರಾಡಿ ಜಯಿಸಬೇಕು ಅನ್ನೋ ಒಂದು ಶಕ್ತಿ ಕೂಡ ದೇವರು ನಮಗೆ ಕೊಡ್ತಾರೆ. ಯೇಸು ಕ್ರಿಸ್ತು ಇಲ್ಲಿ ಯಾವಾಗ್ಲೂ ಕೂಡ ದೇವರಿಗೆ ಮತ್ತು ಜನರಿಗೆ ಸ್ಥಾನಮಾನಗಳು, ಮೊದಲ ಸ್ಥಾನ ಕೊಡುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಯೇಸು ಕ್ರಿಸ್ತು ಯಾವಾಗಲೂ ಕೂಡ ದೇವರಿಗೆ ಮೊದಲ ಸ್ಥಾನ ಕೊಟ್ಟಿದ್ದಾರೆ ಮತ್ತು ಜನರಿಗೆ ಬಹಳ ಗೌರವವನ್ನ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತು. ನಾವು ಜನರಿಗೆ ಬೆಲೆ ಕೊಡ್ತೇವಾ ಅಥವಾ ವಸ್ತುಗಳಿಗೆ ಬೆಲೆ ಕೊಡ್ತೇವಾ? ಜನರಿಗೆ ಬೆಲೆ ಕೊಡ್ತೇವಾ ಅಥವಾ ಆಸ್ತಿಗಳಿಗೆ ಬೆಲೆ ಕೊಡ್ತೇವಾ? ಯೋಚನೆ ಮಾಡಿ ನೋಡಿ. ಜನರ ಸಂಬಂಧ ಎಷ್ಟೊಂದು ಬಹಳ ಮುಖ್ಯ ಇದೆ. ನಾನು ಗಮನಿಸ್ತಾ ಇದ್ದೆ, ಸುಶಾಂತ್ ಸಿಂಗ್ ಒಂದು
ಒಂದು ನ್ಯೂಸ್ ನಾವೆಲ್ಲರೂ ಓದ್ತಾನೆ ಇದ್ದೀವಿ. ಕೆಲವು ಸಮಯದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಅವನ ಹತ್ರ ಬಹಳ ಹಣ ಇತ್ತು, ಅವನು ಬಹಳ ಪ್ರಸಿದ್ಧನಾಗಿದ್ದ, ಹೆಸರುವಾಸಿಯಾಗಿದ್ದ. ಆದರೆ ಅವನ ಜೊತೆಯಲ್ಲಿ ಒಳ್ಳೆಯ ವ್ಯಕ್ತಿಗಳು ಇಲ್ಲದ ಕಾರಣ ಅವನು ಸಾಯಬೇಕಾದ ಪರಿಸ್ಥಿತಿ ಒದಗಿ ಬಂತು. ಅವನು ಹೇಗೆ ಸತ್ತ ಅಂತ ನಮಗಿನ್ನು ಗೊತ್ತಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡೋ ಅಥವಾ ಬೇರೆ ಯಾರಾದ್ರೂ ಕೊಂದರೋ ಇನ್ನು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಇನ್ನು ತಿಳಿದಿಲ್ಲ. ಆದರೆ ಒಂದು ನನಗೆ ಯೋಚನೆ ಮಾಡುವಾಗ ಅರ್ಥ ಆಯ್ತು, ನಮಗೆ ಬಹಳ ಬೆಲೆಯುಳ್ಳ ವ್ಯಕ್ತಿಗಳು ಬಹಳ ಇಂಪಾರ್ಟೆಂಟ್ ಇದ್ದಾರೆ. ವಸ್ತುಗಳು ಅಥವಾ ದುಡ್ಡು ಅಷ್ಟೊಂದು ಮೌಲ್ಯ ಅಥವಾ ಅಷ್ಟೊಂದು ಬೆಲೆ ನಮ್ಮ ಜೀವನದಲ್ಲಿ ಇರಲ್ಲ. ನಮಗೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ದೇವರು ಮತ್ತು ಒಳ್ಳೆಯ ಸಂಬಂಧಗಳು, ಒಳ್ಳೆಯ ಹೆಂಡತಿ, ಒಳ್ಳೆ ಮಕ್ಕಳು, ಸ್ನೇಹಿತರು, ಸಹೋದರ ಸಹೋದರಿಯರು. ಈ ಬಹಳ ಅರ್ಥಪೂರ್ಣವಾದ ಸಂಬಂಧಗಳು ಬಹಳ ಮುಖ್ಯ ಅಂತ ನನಗೆ ಅವಾಗ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಯ್ತು. ರೂತಳು 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಗಮನಿಸುವಾಗ, ಹಾಗೆಯೇ ಆ ಸಮೀಪ ಬಂಧುವು ಬೋವಾಜನಿಗೆ ನೀನೇ ತೆಗೆದುಕೋ ಎಂದು ಹೇಳಿ ತನ್ನ ಕೆರವನ್ನು ತೆಗೆದು ಕೊಟ್ಟನು. ಸೊ ಇಲ್ಲಿ ನಾವು ಗಮನಿಸುವಾಗ ಸಮೀಪ ಬಂದು ಅವನು ಒಪ್ಕೊಂಡಿಲ್ಲ ರೂತನ ಮದುವೆ ಆಗಕ್ಕೆ. ಅದ್ರ ಬದಲಾಗಿ ಅವನ ಕೆರ ಅಂದ್ರೆ ಚಪ್ಪಲಿ ತೆಗೆದು ಕೊಟ್ಟ ಅಂತ ಇಲ್ಲಿ ನಾವು ಗಮನಿಸ್ತೇವೆ. ಯಾಕೆ ಅವನು ತನ್ನ ಕೆರವನ್ನು ಅಂದ್ರೆ ಚಪ್ಪಲಿಯನ್ನು ತೆಗೆದುಕೊಟ್ಟ ಅಂತ ಗಮನಿಸುವಾಗ ಅಲ್ಲಿ ಒಂದು ಪದ್ಧತಿ ಇರೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಏನ್ ಪದ್ಧತಿ ಇತ್ತು? ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 7ರಿಂದ 10 ನಾವು ಇಲ್ಲಿ ಓದುವಾಗ, ತಮ್ಮನ್ನು ಅಣ್ಣನ ಹೆಂಡತಿಯನ್ನು ಪರಿಗ್ರಹಿಸಲೊಲ್ಲದೆ ಹೋದರೆ ಅವಳು ಚಾವಡಿಗೆ ಹೋಗಿ ಹಿರಿಯರಿಗೆ ನನ್ನ ಗಂಡನ ತಮ್ಮನು ತನ್ನ ಅಣ್ಣನ ಹೆಸರನ್ನು ಉಳಿಸಿಲೊಲ್ಲನು, ಮೈದುನ ಧರ್ಮವನ್ನು ನಡೆಸುವುದಿಲ್ಲ ಅನ್ನುತ್ತಾನೆ ಎಂದು ತಿಳಿಸಬೇಕು. ಆಗ ಆ ಊರಿನ ಹಿರಿಯರು ಅವನನ್ನು ಕರೆಸಿ ವಿಚಾರಿಸಿದ್ದಲ್ಲಿ ಅವನು ಅವರ ಮುಂದೆ ನಿಂತು ಈಕೆಯನ್ನು ಪರಿಗ್ರಹಿಸುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದು ಹೇಳುವ ಪಕ್ಷಕ್ಕೆ ಅವನ ಅತ್ತಿಗೆ ಹಿರಿಯರ ಎದುರಿನಲ್ಲಿ ಅವನ ಕೆರವನ್ನು ಅವನ ಕಾಲಿನಿಂದ ತೆಗೆದುಬಿಟ್ಟು ಅವನ ಮುಖದ ಮೇಲೆ ಉಗುಳಿ, ಅಣ್ಣನಿಗೋಸ್ಕರ ಸಂತಾನವನ್ನು ಹುಟ್ಟಿಸಲೊಲ್ಲದವರೆಲ್ಲರಿಗೂ ಇಂಥ ಅವಮಾನವಾಗಲಿ ಎಂದು ಹೇಳಬೇಕು. ಆ ಮನುಷ್ಯನ ಮನೆಯವರಿಗೆ ಕೆರವನ್ನು ಬಿಚ್ಚಿಸಿಕೊಂಡವನ ಮನೆಯವರು ಎಂದು ಹೆಸರುಂಟಾಗುವುದು. ಸೊ ಇಲ್ಲಿ ಗಂಡ ತೀರೋದಾಗ ಏನು ಮಾಡಬೇಕು ಅಂದ್ರೆ ಅವನ ಹತ್ತಿರದ ಸಂಬಂಧಿ ತಮ್ಮ ತನ್ನ ಜವಾಬ್ದಾರಿಯನ್ನ ವಹಿಸಬೇಕು ಅಂತ ಇಲ್ಲಿ ನಾವು ನೋಡ್ತೇವೆ. ಯಾರು ಈ ಒಂದು ಜವಾಬ್ದಾರಿಯನ್ನ ತಗೊಳ್ಳಲ್ವೋ ಅವಾಗ ಅವನು ತನ್ನ ಕೆರವನ್ನು ಬಿಚ್ಚಿಡಬೇಕು. ಮತ್ತು ಆ ಒಂದು ಹೆಂಗಸು ಯಾರನ್ನ ಮದುವೆ ಆಗಕ್ಕೆ ಒಪ್ಲಿಲ್ವೋ ಅವಳು ಹೋಗಿ ಅವನ ಮುಖಕ್ಕೆ ಉಗಿಬೇಕು. ಈ ಒಂದು ಪದ್ಧತಿ ಇರೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಮತ್ತು ಯಾರು ತನ್ನ ಜವಾಬ್ದಾರಿಯನ್ನು ತಗೊಂಡಿಲ್ವೋ, ಮದುವೆ ಆಗಲಿಕ್ಕೆ ಮತ್ತು ಸಮೀಪ ಬಂಧುವಿಗೆ ಸಹಾಯ ಮಾಡಲಿಕ್ಕೆ ಒಪ್ಕೊಂಡಿಲ್ವೋ ಅವನು ಅವರ ಮನೆಯವರಿಗೆ ಏನ್ ಹೆಸರು ಬರ್ತಂತೆ, ಕೆರವನ್ನು ಕಾಲಿನಿಂದ ತೆಗೆದು ಬಿಟ್ಟ ಒಂದು ಕುಟುಂಬ ಅಂತ ಇಲ್ಲಿ ಹೆಸರು ಬರೋದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಇದು ಪದ್ಧತಿ ಇತ್ತು. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಬೋವಾಜು ಅವನಿಗೆ ರೂತಳಿಗೆ ಹೋಗಿ ಅವನಿಗೆ ಮುಖಕ್ಕೆ ಹೋಗಿಬೇಕು ಅಂತ ಅವನು ಹೇಳಿಲ್ಲ, ಅಥವಾ ಅವರಿಗೆ ಆ ಒಂದು ಸಮೀಪ ಬಂದಿಗೆ ಅವಮಾನ ಮಾಡಬೇಕು ಅಂತ ಅವನಿಗೆ ಅನಿಸ್ಲಿಲ್ಲ. ಬಹಳ ಮುಖ್ಯ ಏನಂದ್ರೆ ಆ ಒಂದು ಆಜ್ಞಾವಿಧಿಗಳು ಹೇಳ್ಬೋದು, ಈ ತರ ಮಾಡಬಹುದು ಅಂತ. ಮೋಶೆಯ ಒಂದು ಆಜ್ಞಾವಿಧಿಗಳು ಹೇಳಿರ್ಬೋದು, ಒಂದು ಚಪ್ಪಲಿನ ತೆಗಿಬೇಕು ಮತ್ತು ಹುಡುಗಿ ಆದವಳು ಅವನ ಮುಖಕ್ಕೆ ಹೋಗಿಬೇಕು, ಇದೆಲ್ಲ ಆಜ್ಞಾವಿಧಿಗಳು ಹೇಳಿರ್ಬೋದು. ಆದ್ರೆ ಅದನ್ನೆಲ್ಲ ಬದಿಗೊಟ್ಟು ಇಲ್ಲ ನೋಡ್ತೇವೆ, ಜನರಿಗೆ ಗೌರವಿಸೋದನ್ನ ನಾವು ನೋಡ್ತೇವೆ. ಬೋವಾಜ್ ಆಗ್ಲಿ ರೂತಳಾಗ್ಲಿ ಆ ಒಂದು ಸಮೀಪ ಬಂಧುವಿಗೆ ಅವಮರ್ಯಾದೆ ಆಗದಂತೆ ನೋಡ್ಕೊಂಡು ಅವನಿಗೆ ಕನಿಕರವನ್ನು ತೋರಿಸಿದ್ರು ಮತ್ತು ಅವನ ಜೊತೆಯಲ್ಲಿ ಗೌರವವಾಗಿ ನಡ್ಕೊಳ್ಳೋದನ್ನ ನಾವಿಲ್ಲಿ ನೋಡ್ತೇವೆ. ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ
ನಾವು ಜನರಿಗೆ ಹೇಗೆ ಗೌರವಿಸ್ತೇವೋ, ಜನರ ಮಧ್ಯದಲ್ಲಿ ಹೇಗೆ ನಾವು ನಡ್ಕೊಂತೀವೋ, ಜನರ ಹತ್ರ ಹೇಗೆ ನಡ್ಕೊಂತೀವೋ, ಅದೇ ರೀತಿ ನಮಗೂ ಕೂಡ ಒಂದಿನ ಕಾಲ ಬರುವಾಗ ಜನರು ನಮ್ಮ ಹತ್ರ ನಡ್ಕೊಂತಾರೆ ಅಂತ ವಚನ ಹೇಳುತ್ತೆ. ಲೂಕ 6ನೇ ಅಧ್ಯಾಯ 31ನೇ ವಚನ ನೀವು ಗಮನಿಸಿದ್ರೆ, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದನ್ನೇ ನೀವು ಅವರಿಗೆ ಮಾಡಿರಿ. ಕೆಲವು ಸಮಯದಲ್ಲಿ ಜನ ಮಿಸ್ಟೇಕ್ ಮಾಡ್ತಾರೆ, ಕೆಲವು ಸಮಯದಲ್ಲಿ ಗೊತ್ತಿದ್ದು ಮಾಡ್ತಾರೆ, ಕೆಲವು ಸಮಯದಲ್ಲಿ ಗೊತ್ತಿಲ್ಲದೆ ತಪ್ಪನ್ನ ಮಾಡ್ತಾರೆ. ಆದ್ರೆ ಮಾಡುವಾಗ ನಾವು ಅವ್ರ ಹತ್ರ ಹೇಗೆ ನಡ್ಕೋತೀವಿ, ಅವ್ರಿಗೆ ಕರುಣೆ ಕೃಪೆಯನ್ನ ತೋರಿಸಿ ಅವ್ರಿಗೆ ಕ್ಷಮಿಸ್ತೀವ, ಅವ್ರನ್ನ ತಿರುಗಿ ಪ್ರೀತಿಯಿಂದ ಗೌರವದಿಂದ ಕಾಣ್ತೀವ, ಅಥವಾ ಅವ್ರಿಗೆ ಸಿಗಬೇಕಾದ ಒಂದು ಶಿಕ್ಷೆಯನ್ನ ಕೊಡ್ತೀವ ಮತ್ತು ಅವ್ರಿಗೆ ಅವಮಾನವನ್ನ ಮಾಡ್ತೀವ. ಈ ಒಂದು ವಿಷಯ ನಾವು ಗಮನಿಸಬೇಕು. ಸೊ ಬೈಬಲ್ ಹೇಳುತ್ತೆ, ನಾವು ಜನರಿಗೆ ಕನಿಕರ ತೋರಿಸಿ ಕರುಣೆಯಿಂದ ಮತ್ತು ಪ್ರೀತಿಯಿಂದ ಅವ್ರ ಜೊತೆಯಲ್ಲಿ ನಡ್ಕೊಳ್ಳುವಾಗ ಗೌರವದಿಂದ, ಅದೇ ರೀತಿಯಾಗಿ ಜನ ಕೂಡ ನಮ್ಮ ಜೊತೆಯಲ್ಲಿ ನಡ್ಕೊಂತಾರೆ ಅಂತ ವಚನ ಹೇಳೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಸೊ ಇಲ್ಲಿ ಬಹಳ ಜನ, ಅಂದ್ರೆ ಮುಖ್ಯವಾಗಿ ಅಧ್ಯಾತ್ಮಕರು, ನಾವು ನೋಡ್ತೇವೆ ಬೋವಾಜನನ್ನು ಏಸು ಕ್ರಿಸ್ತರಿಗೆ ಹೋಲಿಕೆ ಮಾಡ್ತಾರೆ. ಕಾರಣ ಏನಂತ ಗೊತ್ತಂದ್ರೆ, ಬೋವಾಜ ಕೂಡ ಬೆತ್ಲೆಹೇಮಿಂದ ಬಂದವನು, ಯೂದ ಆ ಒಂದು ಹಿನ್ನೆಲೆಯಿಂದ ಬಂದವನು, ಮತ್ತು ಅವನಿಗೆ ಒಂದು ಭೂಮಿ ಇತ್ತು. ಅವನು ಇಸ್ರೇಲ್ ಜನರಿಗೂ ಮತ್ತು ಅನ್ಯ ಜನಗಳಿಗೂ ಕೂಡ ಅಲ್ಲಿ ಭೂಮಿಯಲ್ಲಿ ಕೆಲಸ ಮಾಡೋದಕ್ಕೆ ಅವನು ಆ ಒಂದು ಅವಕಾಶವನ್ನ ಕೊಟ್ಟ ಅಂತ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಒಬ್ಬ ರೂತಳನ್ನ ಮದುವೆಯಾಗಿ ವಿಮೋಚಕನಾದ ಅಂತ ಇಲ್ಲಿ ನಾವು ನೋಡುವಾಗ, ಏಸು ಕ್ರಿಸ್ತರು ಕೂಡ ಬೆತ್ಲೆಹೇಮಿಂದ ಬಂದಿದ್ದಾರೆ, ಯೂದ ಕುಟುಂಬದಿಂದ ಬಂದಿದ್ದಾರೆ, ಮತ್ತು ಅವರು ಹೇಗೆ ಯಹೂದ್ಯರಿಗೂ ಮತ್ತು ಅನ್ಯ ಜನರಿಗೂ ರಕ್ಷಣೆಯನ್ನ ಮಾಡಲಿಕ್ಕೆ ವಿಮೋಚಕನಾಗಿ ಇರಲಿಕ್ಕೆ ಬಂದರು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡುತ್ತೆ. ಖಂಡಿತವಾಗ್ಲೂ ಯೇಸು ಕ್ರಿಸ್ತು ಹೇಗೆ ನಮ್ಮನ್ನೆಲ್ಲರನ್ನು ಕೂಡ ಒಬ್ಬ ಮದುಮಗಳನ್ನಾಗಿ ಸ್ವೀಕರಿಸಿದ್ರು, ಬೋವಾಜ ಹೇಗೆ ರೂತಳನ್ನ ಮದುಮಗಳಾಗಿ ಸ್ವೀಕರಿಸಿದ್ನೋ ಅದೇ ತರ ಯೇಸು ಕ್ರಿಸ್ತು ನಮ್ಮನ್ನೆಲ್ಲರನ್ನು ಕೂಡ ಮದುಮಗಳಾಗಿ ಸ್ವೀಕರಿಸಿ ನಮಗೆ ಮದಲಿಂಗರಾದ್ರು ಅಂತ ನಾವಿಲ್ಲಿ ಗಮನಿಸ್ತೇವೆ. ಎರಡನೇದಾಗಿ, ನಿಜವಾದ ವಿಮೋಚಕನಾಗಿ ಬೋವಾಜ್ ಮೋಶೆಯ ಕಾನೂನಿನ ಬೇಡಿಕೆಗಳನ್ನು ಗೌರವಿಸಿ ಉಳಿಸಿಕೊಳ್ಳಬೇಕಾಗಿತ್ತು. ಇಲ್ಲಿ ನಾವು ಗಮನಿಸುವಾಗ, ಬೋವಾಜನ ಒಂದು ಕಾಲ ಹತ್ರ ಬಂದು ಕುತ್ಕೊಂಡು ರೂತಳು ಇರುವಾಗ ಬೋವಾಜ್ ಹೇಳಿಲ್ಲ, ಓಕೆ ನಾಳೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಅವನು ಹೇಳಿಲ್ಲ. ಅದರ ಬದಲಾಗಿ ಬೋವಾಜನ ಹೇಳ್ತಾನೆ, ಮೋಶೆಯ ಆಜ್ಞಾವಿಧಿಗಳು ಹೀಗೆ ಹೇಳುತ್ತೆ, ಅದರ ಪ್ರಕಾರ ನಾವು ಮಾಡೋಣ ಅಂತ ಇಲ್ಲಿ ರೂತಳಿಗೆ ಹೇಳೋದನ್ನ ನಾವು ಗಮನಿಸ್ತೇವೆ. ಈ ಒಂದು ಅರಣ್ಯಕಾಂಡ 27ನೇ ಅಧ್ಯಾಯ 8ರಿಂದ 11 ನಾವು ನೋಡೋದಾದ್ರೆ, ಅರಣ್ಯಕಾಂಡ 27ನೇ ಅಧ್ಯಾಯ 8ರಿಂದ 11, ಮತ್ತು ನೀನು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸು, ಯಾವನಾದರೂ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವು ಅವನ ಮಗಳಿಗೆ ಆಗಬೇಕು. ಮಗಳು ಇಲ್ಲದ ಪಕ್ಷಕ್ಕೆ ಅವನ ಸ್ವಾಸ್ಥ್ಯವನ್ನು ಅವನ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಅಣ್ಣ ತಮ್ಮಂದಿರಿಲ್ಲದ ಪಕ್ಷಕ್ಕೆ ತಂದೆಯ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಇವರು ಇಲ್ಲದಿದ್ದರೆ ಕುಲದವರಲ್ಲಿ ಸಮೀಪ ಬಂಧುವಿಗೆ ಕೊಡಬೇಕು. ಇವನ್ನೇ ಅದನ್ನು ಅನುಭೋಗಿಸಲಿ. ಯೆಹೋವನು ಮೋಶೆಗೆ ಅಪ್ಪಣೆ ಮಾಡಿದ ಈ ತೀರ್ಮಾನವು ಇಸ್ರೇಲರಿಗೆ ನ್ಯಾಯವಿಧಿಯಾಗಿರಬೇಕು. ಮೋಶೆಯ ತರುವಾಯ ಇಸ್ರೇಲರ ಮೇಲೆ ಇರುವುದಕ್ಕೆ ಯೆಹೋವನು ಯೆಹೋಶುವನನ್ನು ನೇಮಿಸಿದ್ದು. ಸೊ ಇಲ್ಲಿ ನಾವು ಗಮನಿಸೋದು ಏನಂದ್ರೆ, ಯಾವ ರೀತಿ ಸಮೀಪ ಬಂಧುವು ಆ ಒಂದು ಬಂಧುವಿಗೆ ಸಹಾಯ ಮಾಡೋದಾಗ್ಲಿ ಮದುವೆ ಆಗೋದಾಗ್ಲಿ ಮಾಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಅದೇ ಪ್ರಕಾರ ನಾವು ಯಾಜಕ ಕಾಂಡ 25ನೇ ಅಧ್ಯಾಯ 25ನೇ ವಚನ ನಾವು ಗಮನಿಸೋದಾದ್ರೆ, ನಿಮ್ಮ ಸಹೋದರಲ್ಲಿ ಒಬ್ಬನು ಬಡವನಾಗಿ ತನ್ನ ಭೂಸ್ಥಿತಿಯಲ್ಲಿ ಏನಾದರೂ ಮಾರಿಕೊಂಡರೆ ಅವನ ಸಮೀಪವಾದ ಬಂಧುವು ಅದನ್ನು ಬೆಳೆಸಿಕೊಳ್ಳಬೇಕು ಅಂತ ನಾವಿಲ್ಲಿ ಗಮನಿಸ್ತೇವೆ. ಬಹಳ ಅದ್ಭುತವಾದ ಒಂದು ವಿಷಯ ಮೋಶೆ ಹೇಳಿದರೆ ಹೇಗೆ ಒಬ್ಬ ಸಮೀಪ ಬಂದು ಸಹಾಯ ಮಾಡಬೇಕು ಅಂತ. ಸೊ ಬೋವಾಜನು ಹೇಗೆ ಒಂದು ಮೋಶೆಯ ಒಂದು ಆಜ್ಞಾವಿಧಿಗಳಿಗೆ ಗೌರವಿಸಿ ಅದರ ಪ್ರಕಾರ ಅವನು ಅದಕ್ಕೆ ವಿಧೇಯನಾಗಿ ಅದರ ಪ್ರಕಾರ ನಡ್ಕೊಳ್ಳೋದನ್ನ ನಾವಿಲ್ಲಿ ಗಮನಿಸ್ತೇವೆ.
ಮೂರನೇದಾಗಿ ನಾವು ನೋಡುವಾಗ ರೂತಳನ್ನು ವಿಮೋಚನೆ ಮಾಡಲು ಬೋವಾಜ್ ಕೂಡ ಬೆಲೆ ಕಟ್ಟಬೇಕಾಗಿತ್ತು. ಖಂಡಿತವಾಗಲೂ ಮೋಶೆಯ ಒಂದು ಆಜ್ಞಾವಿಧಿಗಳನ್ನ ಅವನು ಕೈಗೊಂಡು ನಡಿಬೇಕಾಗಿತ್ತು ಮತ್ತು ರೂತಳನ್ನ ಮದುವೆ ಆಗ್ಲಿಕ್ಕೆ ಅವನು ಬೆಲೆಯನ್ನ ಕೊಡಬೇಕಾಗಿತ್ತು. ಸೊ ಇಲ್ಲಿ ಯೇಸು ಕ್ರಿಸ್ತರು ಕೂಡ ನಾವಿಲ್ಲಿ ನೋಡ್ತೇವೆ, ದೇವರ ಒಂದು ನ್ಯಾಯವಿಧಿಗಳನ್ನು ಅವರು ಪಾಲಿಸಿದ್ರು, ದೇವರಿಗೆ ವಿಧೇಯರಾಗಿ ನಡ್ಕೊಂಡ್ರು. ದೇವರ ನೀತಿವಂತಿಕೆಯ ಪ್ರಕಾರ ಏನೆಲ್ಲ ಕೆಲವು ವಿಷಯಗಳು ಮಾಡಬೇಕೋ ಅದರ ಪ್ರಕಾರ ಮಾಡಿದ್ರು. ಇಲ್ಲ ನೋಡುವಾಗ ಯೇಸು ಕ್ರಿಸ್ತು ಯಾವುದೇ ಒಂದು ಪಾಪವನ್ನು ಮಾಡಲಿಲ್ಲ ಅಂತ ವಚನ ಹೇಳುತ್ತೆ. ಆದ್ರೆ ಯೇಸು ಕ್ರಿಸ್ತು ಶಿಲುಬೆಗೆ ಹೋಗಿದ್ದು ನಾವು ಮಾಡಿದ ಒಂದು ಪಾಪದ ಅನುಸಾರವಾಗಿ. ಯೇಸು ಕ್ರಿಸ್ತು ಹೇಗೆ ತಂದೆಗೆ ವಿಧೇಯರಾಗಿದ್ರು ಅನ್ನೋದನ್ನ ನಾವಿಲ್ಲಿ ಅಪೊಸ್ತಲನಾದ ಪೌಲ್ ಬಹಳ ಅದ್ಭುತವಾಗಿ ಹೇಳೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಫಿಲಿಪಿಯರಿಗೆ 2ನೇ ಅಧ್ಯಾಯ 8ನೇ ವಚನ, ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಇಲ್ಲಿ ಯೇಸು ಕ್ರಿಸ್ತನ ನೋಡುವಾಗ ತಂದೆಯ ಚಿತ್ತಾನುಸಾರವಾಗಿ ಏನೆಲ್ಲಾ ಕೆಲವು ವಿಷಯಗಳು ಮಾಡಬೇಕು ಅದರ ಪ್ರಕಾರನೇ ಮಾಡಿದ್ದಾರೆ ಯೇಸು ಕ್ರಿಸ್ತು. ಬಹಳ ಅದ್ಭುತವಾದ ಒಂದು ವಿಷಯ. ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ವಿ. ಆದರೆ ಯೇಸು ಕ್ರಿಸ್ತು ಶಿಲುಬೆ ಮೇಲಿರುವಾಗ ನಮ್ಮ ಎಲ್ಲರ ಪಾಪಗಳನ್ನು ಅವ್ರ ಮೈ ಮೇಲೆ ಹಾಕೊಂಡ್ರು, ಅವ್ರ ದೇಹದಲ್ಲಿ ಹೊತ್ಕೊಂಡ್ರು. ದೇವರು ನಮ್ಮ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತನಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತು ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ನಾವು ಯೇಸು ಕ್ರಿಸ್ತನ ನಂಬಿದಾಗ ಖಂಡಿತವಾಗಲೂ ಅವರ ಒಂದು ನೀತಿವಂತಿಕೆ ದೇವರು ನಮಗೆ ಕೊಡ್ತಾರೆ. ನಾವು ಯೇಸು ಕ್ರಿಸ್ತನ ನಂಬಿದಾಗ ನಮ್ಮ ಎಲ್ಲಾ ಪಾಪಗಳು ವಿಮೋಚನೆಯಾಗುತ್ತದೆ, ಅಂದರೆ ಬಿಡುಗಡೆಯಾಗುತ್ತದೆ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸ್ತೇವೆ. ಸೊ ಇವತ್ತು ನಾವು ದೇವರ ಮುಂದೆ ನೀತಿವಂತರಾಗಿ ನಿಲ್ಲ ಕಾರಣ ನಮ್ಮ ಒಂದು ನೀತಿವಂತಿಕೆ, ನಮ್ಮ ಒಂದು ನಡವಳಿಕೆ ಅಲ್ಲ, ಅದರ ಬದಲಾಗಿ ಯೇಸು ಕ್ರಿಸ್ತುವಿನ ಆ ಒಂದು ನೀತಿವಂತಿಕೆಯನ್ನು ನಾವಿಲ್ಲಿ ಗಮನಿಸ್ತೇವೆ. ಬಹಳ ಅದ್ಭುತವಾದ ಒಂದು ವಿಷಯ. ಸೊ ಇಲ್ಲಿ ಒಬ್ಬ ವ್ಯಕ್ತಿ A.W. ಟೋಸರ್ ಅನ್ನೊಬ್ಬ ವ್ಯಕ್ತಿ ಇಲ್ಲಿ ಹೇಳೋದೇನೆಂದ್ರೆ, ಆ ಒಂದು ಹಳೆಯ ಜೀವನವನ್ನು ನಾವು ಹೊಡೆದಾಕಿದಾಗ, ನಾಶ ಮಾಡಿದಾಗಲೇ ನಮಗೆ ಹೊಸ ಜೀವನ ಬರುತ್ತೆ ಅಂತ ಇಲ್ಲಿ ಆ ಒಬ್ಬ ವ್ಯಕ್ತಿ ಹೇಳೋದನ್ನ ನಾವು ಗಮನಿಸ್ತೇವೆ. ಅಂದ್ರೆ ನಾವು ಮಂಡಿ ಕಲ್ಲಾಕಿ ಆ ಒಂದು ಹೃದಯ ಹೊಡೆದೋದಾಗ ಆ ಒಂದು ಹೊಸ ಹೃದಯ ಚಿಗುರೊಡೆಯುತ್ತದೆ ಅಂತ ಇಲ್ಲಿ ಕಾಲ್ಸನ್ ಕೂಡ ಹೇಳೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಅಂದ್ರೆ ಹಳೆಯ ವ್ಯಕ್ತಿಯಾದ ನಾವು ಸಾಯಬೇಕಾಗಿದೆ. ನಮ್ಮ ಒಂದು ಆಸೆಗೋಸ್ಕರ, ನಮ್ಮ ಒಂದು ಪ್ರಾಪಂಚಿಕತನದ ಒಂದು ವಿಷಯಕ್ಕೋಸ್ಕರ ನಾವು ಸತ್ತು ಯೇಸು ಕ್ರಿಸ್ತರಿಗೋಸ್ಕರ, ನೀತಿವಂತಿಗೋಸ್ಕರ ನಾವು ಜೀವಂತವಾಗಿ ಇರಬೇಕಾಗಿದೆ. ಹಳೆಯ ವ್ಯಕ್ತಿ ಸಾಯುವಾಗಲೇ ಏನಾಗುತ್ತೆ, ಆ ಒಂದು ಹೊಸ ವ್ಯಕ್ತಿ ಹುಟ್ಟೋದನ್ನ, ಸೃಷ್ಟಿಯಾಗೋದನ್ನ ನಾವು ನೋಡ್ತೇವೆ. ರೂತಳು 4ನೇ ಅಧ್ಯಾಯ 18ರಿಂದ 22ರಲ್ಲಿ ನಾವು ಗಮನಿಸುವಾಗ ಹೇಗೆ ಬಹಳ ಅದ್ಭುತವಾಗಿ ದೇವರು ಆ ಒಂದು ವಂಶಾವಳಿಯನ್ನ ದೇವರು ಹೇಗೆ ಉಪಯೋಗಿಸ್ತಾರೆ, ಅದ್ಭುತವಾಗಿದೆ ನೋಡೋಣ. 4ನೇ ಅಧ್ಯಾಯ 18ರಿಂದ 22. ಪೆರೆಚನ ವಂಶಾವಳಿ. ಪೆರೆಚನು ಹೆಚ್ರೋನನ್ನು ಪಡೆದನು, ಹೆಚ್ರೋನನ್ನು ರಾಮನನ್ನು ಪಡೆದನು, ರಾಮನು ಅಮಿನಾಬಾದನ್ನು ಪಡೆದನು, ಅಮಿನಾಬಾದನು ನಹಶೂನನನ್ನು ಪಡೆದನು, ನಹಶೂನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ಬೋವಾಜನನ್ನು ಪಡೆದನು, ಬೋವಾಜನು ಒಬೇದನನ್ನು ಪಡೆದನು, ಒಬೇದನು ಇಷಿಯನನ್ನು ಪಡೆದನು, ಇಷಿಯನು ದಾವಿದನನ್ನು ಪಡೆದನು. ಇಲ್ಲಿ ಹೇಗೆ ಅದ್ಭುತವಾಗಿ ನಾವು ನೋಡ್ತೇವೆ, ಬೋವಾಜನ ಒಂದು ಕುಟುಂಬದಿಂದ ದಾವಿದ ಬರೋದನ್ನ ನಾವು ನೋಡ್ತೇವೆ.
ಅದೇ ರೀತಿಯಾಗಿ ಹೇಗೆ ದಾವಿದನ ಒಂದು ಕುಟುಂಬದಿಂದ ಯೇಸು ಕ್ರಿಸ್ತರು ಬರೋದನ್ನ ನಾವಿಲ್ಲಿ ಬಹಳ ಅದ್ಭುತವಾಗಿ ಗಮನಿಸ್ತೇವೆ. ಖಂಡಿತವಾಗ್ಲು ನವೋಮಿ ಮತ್ತು ರೂತಳು ಬಹಳ ಕಷ್ಟವನ್ನ ಅನುಭವಿಸಿದ್ರು. ಒಂದು ಮೋಹಾಬ್ ಒಂದು ದೇಶದಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದ್ರು. ಆದರೆ ಸ್ವಲ್ಪ ದಿನಗಳಲ್ಲಿ ದೇವರು ಹೇಗೆ ಆ ಒಂದು ಇತಿಹಾಸ, ಆ ಒಂದು ಚರಿತ್ರೆಯನ್ನ ಬದಲಿಸ್ತಾರೆ ಅಂತ ಗಮನಿಸುವಾಗ ಎಷ್ಟೊಂದು ಅದ್ಭುತವಾಗಿದೆ. ಇವತ್ತು ನಮ್ಮ ಜೀವನ ಸ್ವಲ್ಪ ಅಸ್ತವ್ಯಸ್ತವಾಗಿ ಇರಬಹುದು. ನಮ್ಮ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಇರಬಹುದು, ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳು ಇರಬಹುದು, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು, ಸವಾಲುಗಳು ಇರಬಹುದು, ಆರೋಗ್ಯದ ವಿಷಯದಲ್ಲಿ ಕೆಲವು ಸವಾಲುಗಳು, ಕಷ್ಟಗಳು ನಾವು ಎದುರಿಸ್ತಾ ಇರಬಹುದು. ಆದ್ರೆ ಒಂದು ವಿಷಯ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು, ಕ್ಷಣಮಾರ್ಧದಲ್ಲಿ ಕೆಲವೇ ದಿನಗಳಲ್ಲಿ ದೇವರು ಅದ್ಭುತವಾಗಿ ಈ ಒಂದು ನವೋಮಿ ಮತ್ತು ರೂತಳ ಆ ಒಂದು ಚರಿತ್ರೆಯನ್ನು ವ್ಯತ್ಯಾಸವಾಗಿ ಬರೆಯೋದನ್ನು ನಾವು ನೋಡ್ತೇವೆ. ಖಂಡಿತವಾಗ್ಲೂ ನವೋಮಿ ಮತ್ತು ರೂತಳು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅವರ ಒಂದು ಇತಿಹಾಸ ಬದಲಾವಣೆ ಆಗುತ್ತೆ ಅಂತ. ಆದ್ರೆ ಅವರು ಒಂದೇ ಒಂದು ಮಾಡಿದ ವಿಷಯ, ದೇವರಲ್ಲಿ ನಂಬಿಕೆ ಇಟ್ಟಿದ್ದು. ದೇವರ ಮೇಲೆ ನಂಬಿಕೆ ಇಡುವಾಗ ಖಂಡಿತವಾಗ್ಲೂ ದೇವರು ನಮ್ಮ ಇತಿಹಾಸವನ್ನ ಬದಲಾಯಿಸ್ತಾರೆ. ಅವರ ಒಂದು ಮಹಿಮೆಗೋಸ್ಕರ, ನಾವು ಅವ್ರನ್ನ ನಂಬಿದ್ವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ದೇವರು ನಮ್ಮ ಇತಿಹಾಸವನ್ನ ಬದಲಾಯಿಸ್ತಾರೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ನಾವು ಈ ಒಂದು ಅನಿರೀಕ್ಷತೆಯ ಒಂದು ಸಮಯದಲ್ಲಿ ನಾವು ಯೇಸು ಕ್ರಿಸ್ತರ ಮೇಲೆ ಭರವಸೆ ಇರೋಣ. ಯೇಸು ಕ್ರಿಸ್ತರು ಕ್ಷಣಮಾರ್ಧದಲ್ಲಿ ನಮ್ಮ ಜೀವನವನ್ನ ಬದಲಾಯಿಸಕ್ಕೆ ಅಷ್ಟೊಂದು ಶಕ್ತರಾಗಿದ್ದಾರೆ ಅಂತ ನಾವು ನಂಬೋಣ. ಯಾಕಂದ್ರೆ ದೇವರಿಗೆ ಎಲ್ಲಾ ಶಕ್ತಿ ಇದೆ. ತಲೆ ಕೆಳಗಾಗಿ ಮಾಡುವಂತ ಒಂದು ಶಕ್ತಿ ದೇವರಿಗೆ ಮಾತ್ರನೇ ಇದೆ. ನಾವು ಈ ಸಮಯದಲ್ಲಿ ಬಿಟ್ಟು ಕೊಡದೆ ದೇವರ ಮೇಲೆ ನಿರೀಕ್ಷೆ ಇಟ್ಟು ವಿಶ್ವಾಸದಿಂದ ನಾವು ನಮ್ಮ ಕ್ರೈಸ್ತ ಜೀವನವನ್ನ ನಡೆಸೋಣ. ಬಹಳ ವಿಷಯಗಳು ನಾವು ಈ ಒಂದು ಪುಸ್ತಕದಿಂದ ನಾವು ಕಲಿತಿದ್ದೇವೆ. ಯೇಸು ಕ್ರಿಸ್ತರೇ ನಿಜವಾದ ವಿಮೋಚಕ. ಅವರಿಂದ ಮಾತ್ರನೇ ನಮಗೆ ಬಿಡುಗಡೆ ಮಾಡಕ್ಕೆ ಸಾಧ್ಯ. ನಮಗೆ ಬಿಡುಗಡೆ ಕೊಡಬೇಕಂದ್ರೆ ಅದು ಸುಲಭವಾಗಿ ಅದು ಬಂದಿಲ್ಲ, ಫ್ರೀಯಾಗಿ ಬಂದಿಲ್ಲ, ಉಚಿತವಾಗಿ ಬಂದಿಲ್ಲ. ನಮಗೆ ಉಚಿತವಾಗಿ ಬಂದಿದೆ, ಆದ್ರೆ ಯೇಸು ಕ್ರಿಸ್ತು ಬೆಲೆಯನ್ನ ಕೊಡಬೇಕಾಗಿತ್ತು, ತನ್ನ ಸ್ವಂತ ಪ್ರಾಣವನ್ನ ಕೊಡಬೇಕಾಗಿತ್ತು ಶಿಲುಬೆ ಮೇಲೆ. ಅವರು ಬೆಲೆಯನ್ನ ಕೊಡಬೇಕಾಗಿತ್ತು. ಈ ಒಂದು ಸಮಯದಲ್ಲಿ ನಾವು ರೂತಳ ಹಾಗೆ ಕಷ್ಟದ ಪರಿಸ್ಥಿತಿಗಳಲ್ಲಿ, ಸನ್ನಿವೇಶಗಳಲ್ಲಿ ನಾವು ವಿಮೋಚಕನನ್ನ ಹಿಡ್ಕೊಳ್ಳೋಣ. ವಿಮೋಚಕನ ಮೇಲೆ ಭರವಸೆ ಇಡೋಣ. ಈ ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ನಮ್ಮ ಹೃದಯವನ್ನು ನಾವು ಶಿಲುಬೆ ಮೇಲೆ ಕೇಂದ್ರೀಕರಿಸೋಣ. ನಾವು ಈ ವಚನವನ್ನು ಓದೋಣ. ಎಫೆಸಯರಿಗೆ 1ನೇ ಅಧ್ಯಾಯ 7ನೇ ವಚನ. ಈತನು ಅಂದ್ರೆ ಯೇಸು ಕ್ರಿಸ್ತು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಇವತ್ತು ನಮಗೆ ರಕ್ಷಣೆ ಸಿಕ್ಕಿರೋದು ದೇವರ ಒಂದು ಕೃಪೆಯಿಂದ. ನಾವು ಮಾಡಿದ ಒಳ್ಳೆ ಕಾರ್ಯದಿಂದ ಅಲ್ಲ. ನಾವು ಪಾಪ ಮಾಡಿದ್ವಿ, ನಾವು ಮಾಡಿದ ಪಾಪಕ್ಕೆ ನಮಗೆ ನರಕ ಸಿಗ್ಬೇಕಾಗಿತ್ತು, ಅದೇ ಶಿಕ್ಷೆ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತ ಒಂದು ನೀತಿವಂತಿಕೆಯಿಂದ ಅವರು ಶಿಲುಬೆ ಮೇಲೆ ರಕ್ತ ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿದೆ, ನಮಗೆ ಬಿಡುಗಡೆಯಾಗಿದೆ, ನಮಗೆ ನೀತಿವಂತಿಕೆಯ ಒಂದು ಪಟ್ಟ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ನಮ್ಮ ವಿಮೋಚಕನಾದ ಯೇಸು ಕ್ರಿಸ್ತುವಿನಿಂದಾನೇ. ಸೊ ನಾವು ಯೇಸು ಕ್ರಿಸ್ತರಿಗೋಸ್ಕರ ಎಷ್ಟೊಂದು ಕೃತಜ್ಞತೆ ಆಗಿದ್ದೇವೆ. ನಾವು ಯೇಸು ಕ್ರಿಸ್ತನ ನೆನೆಸ್ತೇವ. ಯೇಸು ಕ್ರಿಸ್ತು ಕಟ್ಟಿದ ಒಂದು ಬೆಲೆ ನಮಗೆ ಅರ್ಥವಾಗಿದೆಯಾ? ಯೋಚನೆ ಮಾಡಿ ನೋಡೋಣ. ಎಷ್ಟೊಂದು ಬೆಲೆ, ದೊಡ್ಡ ಬೆಲೆ ನಮಗೆ ಉಚಿತವಾಗಿ ಸಿಕ್ಕಿರ್ಬಹುದು. ಆ ಒಂದು ರಕ್ಷಣೆ, ನಿತ್ಯ ಜೀವನ.
ಆದರೆ ಯೇಸು ಕ್ರಿಸ್ತರು ಸ್ವಂತ ಪ್ರಾಣವನ್ನ ಶಿಲ್ಬೆ ಮೇಲೆ ಅರ್ಪಿಸಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಒಂದು ತ್ಯಾಗಕ್ಕೆ ಕೃತಜ್ಞತೆಯಾಗಿದ್ದೇವಾ ಎಂಬ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಳೋಣ. ಈ ಸಮಯದಲ್ಲಿ ನಾವು ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸ್ವಂತ ಮಗ, ಒಬ್ಬನೇ ಮಗ ಯೇಸು ಕ್ರಿಸ್ತನ ಈ ಭೂಮಿಗೆ ಕಳಿಸಿ ನಮಗೋಸ್ಕರ ನಿಮ್ಮ ಮಗನನ್ನು ನೀವು ತ್ಯಾಗ ಮಾಡಿದ್ರಿ ಶಿಲುಬೆ ಮೇಲೆ. ಅವರ ಶರೀರದಲ್ಲಿರುವಂತ ರಕ್ತ ಎಲ್ಲವನ್ನು ಕೂಡ ಯೇಸು ಕ್ರಿಸ್ತ ಸುರಿಸಿದ್ದಾರೆ. ಅದಕ್ಕಾಗಿ ನಿನಗೆ ಬಹಳ ಸ್ತೋತ್ರ. ನಾವು ಯಾವಾಗಲೂ ಕೃತಜ್ಞತೆಯಾಗಿರಕ್ಕೆ ನೀವು ಸಹಾಯ ಮಾಡಿ. ನಾವು ನಮಗೋಸ್ಕರ ಜೀವಿಸದೆ ನಮಗಾಗಿ ಸತ್ತು ಎದ್ದು ಬಂದ ಆತವನಿಗೋಸ್ಕರ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಈ ಸಮಯದಲ್ಲಿ ನಾವು ದ್ರಾಕ್ಷರಸಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ನಮಗೆ ಸಿಕ್ಕಿರುವಂತಹ ಒಂದು ನಿತ್ಯ ಜೀವ ರಕ್ಷಣೆಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನ ದೇವರ ಮುಂದೆ ನೀತಿವಂತರನ್ನಾಗಿ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಾವು ಈ ದಿನ ಬಿಡುಗಡೆಯಾಗಿರೋದು, ರಕ್ಷಣೆ ಹೊಂದಿರೋದು ನಾವು ಮಾಡಿದ ಒಂದು ನೀತಿವಂತಿಕೆಯಿಂದ ಅಲ್ಲ, ಅದರ ಬದಲಾಗಿ ಯೇಸು ಕ್ರಿಸ್ತು ಈ ಭೂಮಿ ಮೇಲೆ ಮಾಡಿದ ಜೀವನದಿಂದ ಇವತ್ತು ನಾವು ನಿನ್ನ ಮುಂದೆ ಪರಿಪೂರ್ಣವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗಿದೆ. ಅದರಿಂದ ನಾವು ದೇವರೇ ಚಿತ್ತಾನುಸಾರವಾಗಿ ನಡ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡಿ. ಯಾವಾಗಲೂ ನಿಮಗೆ ಸಂತೋಷ ಆಗುವ ಹಾಗೆ ನಡ್ಕೊಳ್ಳೋಕ್ಕೆ ಸಹಾಯ ಮಾಡಿ ಮತ್ತು ಯಾವಾಗಲೂ ನಾವು ನಿನಗೆ ಮಹಿಮೆಯನ್ನ ತರಲಿಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನ ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಧನ್ಯವಾದಗಳು. ಯಜ್ಞದ ಕುರಿಮಾರಿಯೇ ನನ್ನೇ ಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲೆಯಾದೆಯ. ಯಜ್ಞದ ಕುರಿಮಾರಿಯೇ ನನ್ನೇ ಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲೆಯಾದೆಯ.
ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ. ಆರಾಧನೆ ಆರಾಧನೆ ಹಾಲೆಲೂಯಾ 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 ಆಮೆನ್. ಸಹೋದರ ಸಹೋದರಿಯರೇ, ಸಹೋದರ ಮುಖಾಂತರ ದೇವರು ಒಳ್ಳೆಯ ಸಂದೇಶ ನಮಗೆ ಕೊಟ್ಟಿದ್ದಾರೆ. ನೋಡುವಾಗ ಇಲ್ಲಿ ಬೋಯಾಜನು ಮತ್ತೆ ರೂತಳು ನವೋಮಿ ಅವರ ಜೀವನದಲ್ಲಿ ಯಾವ ರೀತಿಯಲ್ಲಿ ದೇವರಿಗೆ ಒಂದು ವಿಧೇಯರಾಗಿ ನಡೆದುಕೊಂಡಿದ್ದಾರೆ ಎಂಬುದಾಗಿ ದೇವರು ಅದ್ಭುತವಾಗಿ ಸಹೋದರ ಮುಖಾಂತರ ಮಾತನಾಡಿದ್ದಾರೆ. ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ನಾವು ದೇವರ ಮಾತುಗಳಿಗೆ ವಿಧೇಯರಾಗಿ ನಡೆದುಕೊಳ್ಳೋಣ. ಈ ಸಮಯದಲ್ಲಿ ಅನೌನ್ಸ್ಮೆಂಟ್ ಇದೆ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಲವು ಪ್ರಕಟಣೆಗಳಿವೆ, ದಯವಿಟ್ಟು ಗಮನಿಸಿ. ಪ್ರತಿ ಭಾನುವಾರ ನಮ್ಮ ನಿಯಮಿತ ಇಂಗ್ಲಿಷ್, ಕನ್ನಡ, ತಮಿಳು ಭಾಷೆಗಳಲ್ಲಿ ಬೆಳಿಗ್ಗೆ 9:30ಕ್ಕೆ ಆನ್ಲೈನ್ ಮತ್ತು ಯೂಟ್ಯೂಬ್ ಲಿಂಕ್ಗಳ ಮೂಲಕ ಸಭೆ ನಡೆಸಲಾಗುತ್ತದೆ. ಸೆಪ್ಟೆಂಬರ್ 20ನೇ ತಾರೀಕು ಅಂದರೆ ಇವತ್ತು ಸಾಯಂಕಾಲ 5:30ಕ್ಕೆ ನಮ್ಮ ಹಿರಿಯ ನಾಗರಿಕರಿಗೆ ಕೂಟವನ್ನು ಆಯೋಜಿಸಲಾಗಿದೆ. ಕೂಟಕ್ಕೋಸ್ಕರ ಝೂಮ್ ಲಿಂಕನ್ನು ಕಳಿಸಿಕೊಡಲಾಗುವುದು. ಹಿರಿಯ ನಾಗರಿಕರು ನಿಮ್ಮ ಮಿನಿಸ್ಟ್ರಿಯಲ್ಲಿ ಇದ್ದಲ್ಲಿ ದಯವಿಟ್ಟು ಅವರು ಕೂಟಕ್ಕೆ ಸೇರಲು ಅವರಿಗೆ ಅನುವು ಮಾಡಿಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿ. ನಿಮ್ಮ ತಿಂಗಳ ಕಾಣಿಕೆಯನ್ನು ನಮ್ಮ ಸಭೆಯ ಅಕೌಂಟಿಗೆ ಕಳುಹಿಸಬೇಕಾಗಿ ವಿನಂತಿ. ವಾರದ ಕಾಣಿಕೆಯನ್ನು ರಾಜು ಅವರ ನಂಬರಿಗೆ ಕಳುಹಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಸಹೋದರ ಸಹೋದರಿಯರೇ, ಈ ಕೂಟವನ್ನು ಮುಗಿಸುವ ಹಾಗೆ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನ ದೇವರೇ, ಅದ್ಭುತವಾಗಿ ಸಹೋದರ ಮುಖಾಂತರ ದೇವರೇ ನಮಗೆ ನಿಮ್ಮ ಸಂದೇಶವನ್ನು ಕೊಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ ಉಂಟಾಗಲಿ. ಹೌದು ತಂದೆ ರಕ್ಷಕ, ಇಲ್ಲಿ ನೋಡುವಾಗ ಬೋಯಾಜನು ಮತ್ತೆ ರೂತಳು ನವೋಮಿಯು ಯಾವ ರೀತಿಯಲ್ಲಿ ನಿಮಗೆ ವಿಧೇಯರಾಗಿ ನಡೆದುಕೊಂಡಿದ್ದರು ದೇವರೇ, ನಿಮ್ಮ ಮಾತುಗಳಿಗೆ ಯಾವ ರೀತಿಯಲ್ಲಿ ವಿಧೇಯರಾಗಿ ನಡೆದುಕೊಂಡಿದ್ದರು ದೇವರೇ. ನಾವೆಲ್ಲರೂ ಕೂಡ ದೇವರೇ ನಿಮ್ಮ ಮಾತುಗಳಿಗೆ ವಿಧೇಯರಾಗಿ ನಡೆಯೋದಕ್ಕೆ ಸಹಾಯ ಮಾಡಿದ್ದೆ ಅಂದೆ ರಕ್ಷಕ. ನಿಮ್ಮ ವಾಕ್ಯಗಳನ್ನ ಯಾವಾಗಲೂ ಕೂಡ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡ್ರಿ. ಧನ್ಯವಾದ ರಕ್ಷಕ. ಅದ್ಭುತವಾಗಿ ಸಹೋದರ ಮುಖಾಂತರ ಮಾತನಾಡಿದಕ್ಕಾಗಿ ದೇವರೇ ವಿಶೇಷವಾಗಿ ಪ್ರಾರ್ಥಿಸ್ತೇನೆ. ಈ ದಿನದಲ್ಲಿ ನಮ್ಮ ಸಭೆಯನ್ನು ಆಶ್ರಯಿಸು ದೇವರೇ, ಎಲ್ಲ ಶಿಷ್ಯರನ್ನು ಆಶ್ರಯಿಸು ದೇವರೇ, ಎಲ್ಲರನ್ನು ಬಲಪಡಿಸ್ತದೆ ರಕ್ಷಕ. ಎಲ್ಲರೂ ಕೂಡ ನಿಮ್ಮಲ್ಲಿ ನಿಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡ್ರಿ ತಂದೆ ರಕ್ಷಕ. ಧನ್ಯವಾದ ರಕ್ಷಕ. ನಿಮ್ಮ ಕೃಪೆಗಾಗಿ, ನಿಮ್ಮ ಪ್ರೀತಿಗಾಗಿ ಎಲ್ಲ ನಿಮ್ಮ ಪಾದಕ್ಕೊಪ್ಪಿಸಿ ಯೇಸುವಿನ ಪ್ರೀತಿಯ ನಾಮದ ಬೇಡಿ ತಂದೆ. ಆಮೆನ್.